ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ಇವತ್ತು ನೋಡಿ ನಾನು ವಾಕ್ ಹೋದಾಗ ರೋಸಿ ಕುತ್ಕೊಂಡಿತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ. ನಾನು ವಾಕ್ ಮಾಡಿದರೆ ನಾನು ಹಿಂದೆ ಬರ್ತಾ ಇರುತ್ತೆ. ಸುಮ್ಮನೆ ಕುತ್ಕೊಂಡಿದೆ. ನೋಡಿ ನನ್ನ ಕೈ ಸ್ಮೆಲ್ ನೋಡುತ್ತೆ. ಬೆಕ್ಕುಗಳೆಲ್ಲ ಅಷ್ಟೇ, ಎಲ್ಲ ಬೆಕ್ಕುಗಳು. ನೋಡಿ ಅಲ್ಲೇ ಕುತ್ಕೊಂಡಿತ್ತು ಸ್ವಲ್ಪ ಹೊತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಯಾರೆಲ್ಲ ಈ ರೋಸಿನ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡಿ. ಹಾಗೆ ನನ್ನ ಹೇಜಲ್ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಇರಿ. ಪಾಪ ರೋಸಿ ಅಮ್ಮಗೆ ಯಾರೋ ಆ್ಯಕ್ಸಿಡೆಂಟ್ ಮಾಡಿ ಹೋಗ್ಬಿಟ್ಟಿದ್ರು. ಪಾಪ ಅದಕ್ಕೆ ಅಡ್ಮಿಟ್ ಮಾಡಿ ಕಾಲಿಗೆಲ್ಲ ಬ್ಯಾಂಡೇಜ್ ಹಾಕಿ ಬಂದು ಮಲಗಿಸಿದ್ದಾರೆ. ಮತ್ತು ಇವತ್ತು ಕರ್ಕೊಂಡೋಗಿ ಅಲ್ಲೇ ಹಾಸ್ಪಿಟ್ಲಲ್ಲೇ ಇದೆ, ಇವಾಗ ಅಡ್ಮಿಟ್ ಆಗಿದೆ. ಅದಕ್ಕಿನ್ನೂ ಕಾಲು ಗುಣ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ ಹೇಗೆ ಮಲಗಿದೆ, ನನಗೆ ಪಾಪ ಅನಿಸುತ್ತೆ. ಅದಾದರೂ ಆ್ಯಕ್ಸಿಡೆಂಟ್ ಮಾಡಿ ಹಾಗೆ ಹೋಗಿದ್ದಾರೆ. ಅದನ್ನು ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡೋಗಿಲ್ಲ, ಯಾರು ಬೇರೆಯವ್ರು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ. ನಾವೇ ಕರ್ಕೊಂಡು ಹೋಗೋಕ್ಕೆ ಹೋಗ್ತಾಯಿದ್ವಿ, ಅಷ್ಟರಲ್ಲೇ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು. ಸೆಕ್ಯೂರಿಟಿ ಗಾರ್ಡ್ ಹೇಳಿದ ಮೇಲೆ ನಮಗೂ ಗೊತ್ತಾಗಿತ್ತು. ನೋಡಿ ಇದು ಬಾಲು ದೊಡ್ಡದಿದೆಯಲ್ಲ, ಅದಕ್ಕೆ ಹೆದರಿಕೆಯಿಂದ ಓಡೋಗುತ್ತೆ ನಮ್ಮದು ರೋಸಿ. ಇದು ನಮ್ಮ ರೋಜಿ ತುಂಬ ಆ್ಯಕ್ಟಿವ್ ಇದೆ, ಅಷ್ಟೇ ತುಂಬ ಚುರುಕಾಗಿದೆ ಇದು. ಬಾ ನೋಡಿ, ಆ ಕಡೆ ಈ ಕಡೆ ನೋಡ್ತಾನೇ ಇರುತ್ತೆ. ನೋಡಿ ನಾನು ಹೋದ್ನಲ್ಲ, ಹಿಂದಿಂದೆ ಓಡಿ ಬರುತ್ತೆ. ನಾನು ಇಲ್ಲಿ ಕುತ್ಕೊಂಡ್ರೆ ತಾನು ಕುತ್ಕೊಳುತ್ತೆ. ಇದೊಂದು 3-4 ವರ್ಷದಿಂದ ನನ್ನ ವಾಕಿಂಗ್ ಫ್ರೆಂಡ್ ಇದು. ಅವಾಗಿಂದ ಅದು ಇನ್ನೂ ಚಿಕ್ಕದಿತ್ತು, ಅವಾಗಿಂದ ಬರ್ತಾ ಇದೆ ನನ್ನ ಜೊತೆಗೆ ವಾಕ್ ಮಾಡಿ. ನಾನು ಏನಾದರೂ ಇದಕ್ಕೆ ಫುಡ್ ಹಾಕಿದರೆ ತಿಂದು ಮತ್ತೆ ಹೋಗುತ್ತೆ. ಡ್ರೈ ಫ್ರೂಟ್ ತಂದಿರ್ತೀನಿ, ಇದಕ್ಕೋಸ್ಕರ ಹಾಕ್ತೀನಿ. ಅವ್ರ ಅಮ್ಮಗೆ ಕೂಡ ಹಾಕ್ತಿದ್ದೆ. ಪಾಪ ಅವ್ರ ಅಮ್ಮಗೆ ಈಗ ಆರಾಮಿಲ್ಲ, ಅದಕ್ಕೋಸ್ಕರ ಇದಕ್ಕೆ ಒಂದೇ ಹಾಕಿದೆ. ನೋಡಿ ಪ್ರಾಣಿಗಳು ಎಷ್ಟು ಇನ್ನೋಸೆಂಟ್ ಇರ್ತವೆ. ಇವು ಬೆಕ್ಕುಗಳು ಏನು ಯಾರಿಗೂ ಏನು ಹಾನಿ ಮಾಡಲ್ಲ ಜಾಸ್ತಿ. ಈ ಕೆಲವೊಂದು ಬೆಕ್ಕುಗಳು ಇರ್ತಾವಲ್ಲ, ಈ ಇಂಡಿಯನ್ ಮೇಲ್ ಬೆಕ್ಕುಗಳು ಭಾಳ ರ್ಯಾಶ್ ಇರ್ತವೆ. ಅವು ಪರ್ಚೋದು ಅದೆಲ್ಲ ಜಾಸ್ತಿ ಮಾಡ್ತವೆ. ಈ ಪರ್ಷಿಯನ್ನು ಅದೆಲ್ಲ ಸಾಫ್ಟು. ರೋಜಿ ಕೂಡ ಸಾಫ್ಟ್ ಆಗಿರ್ತವೆ ಫೀಮೇಲ್ ಬೆಕ್ಕುಗಳು. ಇಲ್ಲಿ ಇಂಡಿಯನ್ ಮೇಲ್ ಬೆಕ್ಕುಗಳು ಮಾತ್ರ ಭಾಳ ಸ್ವಲ್ಪ ರ್ಯಾಶ್ ಆಗಿರ್ತವೆ. ಕೆಲವೊಂದು ಪರ್ಚೋದು ಅದೆಲ್ಲ ಮಾಡುತ್ತೆ. ಅವನು ನೋಡಿದರೆ ಹೆದರಿಕೆ ಬರೋ ಥರ ಇರ್ತವೆ ಕೆಲವೊಂದು. ಅದಕ್ಕೆ ಅವನು ಯಾರೂ ಎತ್ಕೊಳಕ್ಕೆ ಹೋಗಲ್ಲ. ಈ ಫೀಮೇಲ್ ಬೆಕ್ಕುಗಳು ಸಾಫ್ಟ್ ಆಗಿರ್ತವೆ, ಎತ್ಕೊಂಡ್ರು ಕೂಡ ಏನು ಮಾಡಲ್ಲ. ಇಂಡಿಯನ್ ಬೆಕ್ಕುಗಳು ಅಷ್ಟೇ. ಇದು ನೋಡಿ ಪರ್ಷಿಯನ್ ಬೆಕ್ಕಿದು, ಇದು ಗಂಡು ಬೆಕ್ಕು. ನೋಡಿ ನಮ್ಮ ಹೇಜಲ್, ಇದು ಕೂಡ ಏನು ಮಾಡಲ್ಲ, ಸಾಫ್ಟ್ ಆಗಿದೆ ಇದ್ರ ನೇಚರು. ಇದು ನೋಡಿ ರೋಸಿ, ಇದು ಕೂಡ ಎತ್ಕೊಂಡು ಎಲ್ಲ ಹುಡುಗರು ಎತ್ಕೊತವೆ, ಏನು ಮಾಡಲ್ಲ, ಸುಮ್ಮನೆ ಇರುತ್ತೆ. ಫುಲ್ ಆ್ಯಕ್ಟಿವ್ ಇದೆ ಈ ರೋಜಿ. ಅವ್ರ ಅಮ್ಮನಿಗಿಂತ ಫುಲ್ ಆ್ಯಕ್ಟಿವ್ ಇದು. ಒಂದು ಕ್ಷಣದಲ್ಲಿ ಅಷ್ಟು ದೂರ ಓಡೋಗಿರುತ್ತೆ. ಯಾವಾದರೂ ಏನಾದರೂ ಹಾವುಗಳು ಏನಾದರೂ ಬಂದರೆ ಅವಕ್ಕೆಲ್ಲ ತಡೆದು ಓಡಿಸ್ಬಿಡುತ್ತೆ. ಇದು ಚಿಕ್ಕ ಚಿಕ್ಕ ಇದ್ದರೆ ಕಟ್ ಮಾಡಿ ಹಾಕಿಬಿಡುತ್ತೆ ಅವನ್ನ ಹಿಡಿದು. ತುಂಬ ಶಾರ್ಪ್ ಇದೆ ಇದು ರೋಸಿ. ಈ ಥರ ಅಪಾರ್ಟ್ಮೆಂಟಲ್ಲಿ ಬೆಕ್ಕುಗಳಿದ್ರೆ ಸ್ವಲ್ಪ ಹಾವಳಿನೂ ಕಡಿಮೆ ಇರುತ್ತೆ. ಎಲ್ಲರೂ ಇವನ್ನ ಸ್ವಲ್ಪ ಕೇರ್ ತಗೊಂಡು ಸ್ವಲ್ಪ ನೋಡ್ಕೋಬೇಕಷ್ಟೇ. ಏನಾದರೂ ಊಟ ಹಾಕ್ಬೇಕು ಇವಕ್ಕೆ, ಇಲ್ಲಾಂದರೆ ಬರೀ ಇಲಿ ಅವು ಇವು ತಿಂದು ಬದುಕ್ತವೆ ಅಷ್ಟೇ. ಇಲಿ ಕೂಡ ತುಂಬ ಇರ್ತಾವಲ್ಲ ಅಪಾರ್ಟ್ಮೆಂಟಲ್ಲಿ, ಅವನ್ನು ಹಿಡಿತಾ ಇರ್ತವೆ. ಹಾವು ಇವು ಬರ್ದಾಗೆ ನೋಡ್ಕೊತಾ ಇರ್ತವೆ. ಹುಳ ಹುಪ್ಪಟೆ ಏನೂ ಬರಲ್ಲ ಜಾಸ್ತಿ. ಅದಕ್ಕೋಸ್ಕರ ಬೆಕ್ಕಿರಬೇಕು. ಮನೇಲಿ ಕೂಡ ಇದ್ರೂ ಅಷ್ಟೇ ನಮ್ಗೆ ಸೇಫ್ಟಿಯಾಗಿರುತ್ತೆ. ಯಾವುದಾದ್ರೂ ಹುಳ ಬಂದರೆ ಅದ್ರ ಹಿಂದೆನೇ
ಬೆನ್ನು ಹತ್ತಿರುತ್ತೆ ನಮ್ಮದು ಬೆಕ್ಕು ಹೇಸಲ್. ಒಂದು ಚಿಕ್ಕದು ಏನಾದರೂ ಹುಳ ಬಂದರೂ ಕೂಡ ಅದ್ರ ಹಿಂದೆಯೇ ಓಡಾಡ್ತಾ ಇರುತ್ತೆ. ಎಲ್ಲರೂ ಈ ಥರ ಕ್ಯಾಟ್ ಸಾಕಿ ಒಂದೊಂದು ಕ್ಯಾಟ್ ಮನೇಲಿ ಸೇಫ್ಟಿನೂ ಇರುತ್ತೆ, ಮಕ್ಕಳಿಗೆ ಕೂಡ ಖುಷಿಯಾಗಿರ್ತವೆ. ಆದರೆ ಎಲ್ಲ ಹಾನಿ ಇರಲ್ಲ, ಎಲ್ಲ ಬೆಕ್ಕುಗಳು ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿರ್ತಾವೆ ನಮ್ಮ ಹೇಜಲ್ ಥರದಂಥವು. ನೋಡಿ ಎಷ್ಟು ಚೆನ್ನಾಗಿ ಸುಮ್ಮನೆ ಕುತ್ಕೊಂಡಿರುತ್ತೆ. ಒಂದು ಚಿಕ್ಕ ಮಗು ಎತ್ಕೊಂಡ್ರೂ ಕೂಡ ಏನು ಮಾಡಲ್ಲ, ಸುಮ್ಮನೆ ಇರುತ್ತೆ ಇದು. ನೋಡಿ ಅದಕ್ಕೆ ಚಳಿ ಆಗಿಬಿಟ್ಟಿದೆ, ಚಳಿಗೆ ಮಲಗಿದೆ. ಹೀಗೆ ಇಲ್ಲೇ ಮಲಗಿರುತ್ತೆ ಅದು ರಾತ್ರಿ ಕೂಡ. ಚಳಿ ಆಗುತ್ತಲ್ಲ, ತನ್ನ ಜಾಗದಲ್ಲಿ ತನ್ನ ಮನೆ ಇದೆ, ಅದರಲ್ಲಿ ಅಷ್ಟು ಚಳಿ ಅನಿಸುತ್ತೆ. ಅದಕ್ಕೆ ಬಂದು ಹಾಲಲ್ಲಿ ಸೋಫಾದ ಮೇಲೆ ಮಲಗಿರುತ್ತೆ ರಾತ್ರಿ. ಅದಕ್ಕೆ ಊಟದ ಟೈಮ್ ಆದರೆ ಊಟದ ಹತ್ರ ಬಂದು ಈ ಕಡೆ ಅನ್ನತ್ತೆ, ಇಲ್ಲಾಂದರೆ ಅದು ಹತ್ರನೇ ಬರಲ್ಲ, ಊಟದ ಹತ್ರನೂ ಬರಲ್ಲ, ಸುಮ್ಮನೆ ಆಟ ಮಲ್ಕೊಂಡಿರುತ್ತೆ, ಇಲ್ಲಾಂದ್ರೆ ಓಡಾಡ್ತಿರುತ್ತೆ ಅಷ್ಟೇ. ಚಳಿ ನಾವೆಲ್ಲ ಮನುಷ್ಯರ ಬಾಯಿ ಚಪ್ಪಲಕ್ಕೆ ತಿಂತಾ ಇರ್ತೀವಿ, ಪ್ರಾಣಿಗಳು ಹಸಿವಾದರೆ ಮಾತ್ರ ತಿಂತವೆ. ನಾವು ಪ್ರಾಣಿಗಳನ್ನು ಫಾಲೋ ಮಾಡಿದರೆ ನಮ್ಮ ಹೆಲ್ತ್ ಕೂಡ ಎಷ್ಟೋ ಚೆನ್ನಾಗಿರುತ್ತೆ. ನಾವಿಲ್ಲ ಬಾಯಿ ತಿನ್ಬೇಕನ್ಸಿ ಕ್ರೇವಿಂಗ್ ಆದರೆ ಏನು ಅದು ಇದು ಏನಾದರೂ ತಿಂತಾ ಇರ್ತೀವಿ. ಮನೆಯಲ್ಲಿದ್ದರೆ ಸುಮ್ಮನೆ ಬೊಜ್ಜು ಬೆಳೆಯುತ್ತೆ ಅದರಿಂದ. ಅದಕ್ಕೋಸ್ಕರ ನಮ್ಮ ಹೇಜಲ್ ಥರ ಕರೆಕ್ಟಾಗಿ 3 ಟೈಮ್ಸ್ ತಿಂದುಬಿಡಬೇಕು. ಮತ್ತೆ ಏನೂ ತಿನ್ನಲ್ಲ ನೋಡಿ, ಇದು ಮಧ್ಯೆ ಮಧ್ಯೆ ತಿನ್ನಬೇಕು ಅಂತ ಕೂಡ ಕೇಳಲ್ಲ. ಬೇಕಂದರೆ ಡ್ರೈ ಫ್ರೂಟ್ ಇಟ್ಟಿರ್ತೀನಿ, ಒಂದೊಂದು ಸಲ ಹಸಿವೆ ಭಾಳ ಜಾಸ್ತಿ ಹಸಿವೆ ಅನಿಸಿದರೆ ತಿನ್ನುತ್ತಷ್ಟೇ, ಇಲ್ಲಾಂದರೆ ಆರಾಮಾಗಿ ತಿನ್ನುತ್ತೆ, ಮಲಗಿರುತ್ತೆ, ಸ್ವಲ್ಪ ಓಡಾಡ್ಕೊಂಡಿರುತ್ತೆ. ಹಸಿವಾದರೆ ಮಾತ್ರ ಕೇಳ್ತಾ ಇರುತ್ತೆ ಅಷ್ಟೇ. ನೋಡಿ ಹೇಗೆ ಕುತ್ಕೊಂಡಿದೆ ಚೇರ್ ಮೇಲೆ. ನೋಡಿ ಈ ಥರ ಕುತ್ಕೊಂಡ್ರೆ ಬೆಕ್ಕುಗಳು ಎಷ್ಟು ಮುದ್ದಾಗಿ ಕಾಣಿಸುತ್ತೆ. ಮನೆ ಕೂಡ ಎಷ್ಟು ಒಂಥರ ಶಾಂತತೆಯಿಂದ ಕೂಡಿರುತ್ತೆ. ಅಷ್ಟೊಂದು ಗಲಾಟೆನೂ ಮಾಡಲ್ಲ ಇದು ನಮ್ಮ ಹೇಸಲ್. ಪರ್ಚೋದು, ಅದು ಬೀಳ್ಸೋದು, ಇದು ಬೀಳ್ಸೋದು ಏನೂ ಮಾಡಲ್ಲ, ಸೈಲೆಂಟಾಗಿರುತ್ತೆ ಬೆಕ್ಕು. ಗುಡ್ ಬೆಕ್ಕಿದು. ನಮ್ಮ ಕನ್ನಡ ಮಾತು ಎಲ್ಲ ಭಾಷೆ ಅರ್ಥ ಆಗುತ್ತೆ ಇದಕ್ಕೆ, ಒಂದು ಮಾತು ಅರ್ಥ ಆಗಲ್ಲ ಅಂತಲ್ಲ. ಪಕ್ಷಿ ಬಂತೆ ನೋಡು, ಕುತ್ಕೊಂಡು ನೋಡು. ಹಿಂಗೆ ಸ್ಪ್ರೇ ಹಾಕ್ತೀನಿ ಅಂದ ಕೂಡಲೇ ಓಡೋಗುತ್ತೆ. ಸ್ನಾನ ಮಾಡಿಸ್ತೀನಿ ಅಂದ ಕೂಡಲೇ ಅದಕ್ಕೆ ಸ್ನಾನ ಕೂಡ ಇಷ್ಟ ಇಲ್ಲ, ಆ ಕಡೆ ಹೋಗ್ಬಿಡುತ್ತೆ, ಮೂಲೆಲ್ಲ ಸೇರ್ಕೊಂಡಿರುತ್ತೆ. ಊಟ ಮಾಡ್ಬಾ ಅಂದ ಕೂಡಲೇ ಎಲ್ಲಿ ಇರಲಿ ಬಂದುಬಿಡುತ್ತೆ. ಅದು ಬಾಕ್ಸ್ ಅದ್ರ ಪ್ಲೇಟ್ ಇಟ್ಟಿರ್ತೀವಲ್ಲ ಅಲ್ಲಿ ಬರುತ್ತೆ. ಅದಕ್ಕೆ ತಿನ್ನೋದು ಒಂದು ಸ್ವಲ್ಪ ಇರುತ್ತೆ ಅಷ್ಟೇ, ಬೇರೆ ಏನು ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ. ಬರೀ ಮನೆಯಲ್ಲೆಲ್ಲ ಆಟ ಆಡ್ತಿರುತ್ತೆ, ಓಡಾಡ್ತಿರುತ್ತೆ ಅಷ್ಟೇ. ಇವು ನೋಡಿ ನಾಯಿ ಮರಿಗಳು 6 ಮರಿಗಳು ಹಾಕಿದೆ ನೋಡಿ. ಎಲ್ಲ ಮರಿಗಳು ಎಷ್ಟು ಮುದ್ದಾಗಿದ್ದಾವೆ. ಇವನ್ನ ಯಾರೂ ತೊಗೊಂಡು ಹೋಗ್ತಾ ಇಲ್ಲ ಸಾಕೋಕ್ಕೆ. ಇವನ್ನ ತೊಗೊಂಡೋಗಿ ಸಾಕಿದರೆ ತುಂಬ ಚೆನ್ನಾಗಿ ಮನೆ ಕಾಯ್ತವೆ. ಸಾಕು ಮನೆ ಮುಂದೆ ಇರುತ್ತೆ. ಸ್ವಲ್ಪ ಅನ್ನ ಊಟ ಹಾಕಿಬಿಟ್ರೆ ಸಾಕು. ಇವಕ್ಕೆ ಸಾಕಿಬಿಟ್ರೆ ಇವಕ್ಕೆ ವ್ಯಾಕ್ಸಿನ್ನು ಅದೆಲ್ಲ ಹಾಕಿಸ್ಬೇಕು ನಮ್ಮ ಸೇಫ್ಟಿಗೋಸ್ಕರ. ನೋಡಿ ಎಷ್ಟು ಮುದ್ದಾಗಿದ್ದಾವೆ ನಾಯಿಗಳು. ನಾನು ಹೋದ ತಕ್ಷಣ ಅವಕ್ಕೆ ಗೊತ್ತು ಏನಾದರೂ ಹಾಕ್ತೀನಿ ಅಂತ. ಹಿಂಗೆ ನನ್ನ ಕಾಲ ಹತ್ರನೇ ಸುತ್ಕೊತಾ ಇರ್ತವೆ, ಅಲ್ಲೇ ಸುತ್ತಾಡ್ತಾ ಇರ್ತವೆ. ಅವಕ್ಕೆ ಡೈಲಿ ಹಾಕ್ತಿರ್ತೀನಿ. ಅವಾಗ ಬನ್ ತೊಗೊಂಡು ಬನ್ ಕೂಡ ಹಾಕ್ತಾ ಇರ್ತೀನಿ. ಬನ್ ಕೂಡ ತಿಂತಾ ಇರ್ತವೆ. ಎಲ್ಲರೂ ಹಾಕ್ತಾ ಇರ್ತಾರೆ. ನೋಡಿದವರೆಲ್ಲ ಪ್ರಾಣಿ ಪ್ರಿಯರು, ಕೆಲವರಿದ್ದಾರೆ ಎಲ್ಲ ಬಂದು ಹಾಕಿ ಹೋಗ್ತಾ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಮನೆ ಅಂತ ಮನೆ ಮಾಡಿದ್ದಾರೆ. ಅದಕ್ಕೊಂದು ಅಲ್ಲೇ ಮಲಗ್ತವೆ. ಒಂದು ಶೀಟ್ ಹಾಕಿ ಮನೆ ಥರ ಮಾಡಿದ್ದಾರೆ ಮರಿಗಳಿಗೋಸ್ಕರ. ಈಗ ಚೆನ್ನಾಗಿ ನಿದ್ದೆ ಮಾಡ್ತವೆ. ಒಂದು ಬೆಡ್ಶೀಟ್ ಹಾಕಿದ್ದಾರೆ, ಕೆಳಗೆಲ್ಲ ಮಲಗಿದ್ದಾವೆ ಮಲಗೋಕ್ಕೆ. ಈಗ ಚಳಿಗೆ ಜಾಸ್ತಿ ಕೂಗೋದಲ್ಲ, ಮೊದಲಾದರೆ ಜಾಸ್ತಿ ಕೂಗ್ಕೊಳ್ತಾ ಇತ್ತು ರಾತ್ರಿ ಎಲ್ಲ ಚಳಿಗೆ. ನಾನು ಕೂಡ ಒಂದು ಹಳೆ ಬೆಡ್ಶೀಟ್ ಹೋಗಿ ಹಾಕಿ ಬಂದಿದ್ದೆ, ಅದ್ರ ಮೇಲೆ ಮಲಗಲಿ ಬೆಚ್ಚಗಿರುತ್ತೆ ಅಂತ. ಎಲ್ಲರ ಮನೇಲಿ ಹಳೆ ಬೆಡ್ಶೀಟು ಏನಾದರೂ ಇದ್ದರೆ ಈ ಥರ ನಾಯಿಗಳು ಮಲಗೋಕ್ಕೆ ಅದು ಜಾಗ ಮಾಡಿ. ಥ್ಯಾಂಕ್ ಯು ಸೊ ಮಚ್.